ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಓಟ್ಸು ಹಾಕ್ಬಿಟ್ಟು ಲಡ್ಡು ಮಾಡೋದು ತೋರಿಸ್ಕೊಡ್ತೀನಿ ನಾನು. ನೋಡಿ, ಬೆಲ್ಲ 300 ಗ್ರಾಮ್ ಬೆಲ್ಲ ಇದೆ. ಇದು ಕಾಜು, ಬಾದಾಮ್ ಏನಿಲ್ಲ ಅಂದರೆ ಒಂದು 50 ಗ್ರಾಮಿಂದ ಸ್ವಲ್ಪ ಜಾಸ್ತಿ ಇದೆ. ತುಪ್ಪ, ಇದೆಲ್ಲ ಫ್ರೈ ಮಾಡೋಕ್ಕೆ. ವಾಯ್ಸು ಬೇಜಾರಾಗಬೇಡಿ, ವಾಯ್ಸ್ ಬ್ರೇಕ್ ಆಗಿದೆ ನನಗೆ ಕೋಲ್ಡಾಗಿ. ಇದು ನೋಡಿ, ಅಗಸೆ ಬೀಜ, ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ, ತಂಪಿನ ಬೀಜ, ಇಷ್ಟು ಮಿಕ್ಸ್ ಇದೆ ಇದರಲ್ಲಿ. ಇದನ್ನು ಅಷ್ಟೇ ಹುರ್ಕೋಬೇಕು ನಾನು. ಇದು ನನಗೆ ಹೆಸರು ಹೇಳೋಕ್ಕೆ ಗೊತ್ತಾಗ್ತಾಯಿಲ್ಲ. ಪ್ಯಾಕೆಟ್ ತೋರಿಸಿದ್ದೀನಿ ನಾನು, ಅದು ನೋಡೋಕೆ ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಇದು ಹಾಲಲ್ಲಿ ಹಾಕಿ ತಿಂತಾರೆ. ಇದು ಪ್ಯಾಕೆಟ್ ನಾನು ತೋರಿಸಿದ್ದೀನಿ. ಇದು ನೋಡಿ ಓಟ್ಸ್ ನೋಡಿ, ಇದು ಬೆಂದರೆ ಈ ಥರ ಆಗುತ್ತೆ ಚೆನ್ನಾಗಿ. ಅದು ಹರಳ್ಕೊಳುತ್ತೆ, ಬೆಂದರೆ ಮಾತ್ರ ಓಪನ್ ಆಗುತ್ತೆ ಫುಲ್ಲು. ಇದಿಲ್ಲ ಅಂದರೆ ಇನ್ನೊಂದು ಓಟ್ಸ್ ಬರುತ್ತೆ, ಅದನ್ನು ಕೂಡ ನೀವು ಹಾಕ್ಕೋಬೋದು. ಇದು 1.5 ಕಪ್ ತೊಗೊಂಡ್ರೆ ಇದು 2 ಕಪ್ ತೊಗೋಬೇಕು. ಈ ಥರ ಬಟ್ಲಲ್ಲಿ 2 ಬಟ್ಲಿದೆ. ಇದು 1.5 ಬಟ್ಲಿದೆ. ಇದು 2 ಬಟ್ಲು ತೊಗೊಂಡಿದ್ದೀನಿ, ಇದು 1.5 ಬಟ್ಲು ತೊಗೊಂಡಿದ್ದೀನಿ. 300 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇಷ್ಟಕ್ಕೂ. ಇವಾಗ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ. ಬೇಜಾರಾಗಬೇಡಿ ಯಾರೂ, ನನಗೆ ವಾಯ್ಸು ಸರಿ ಬರ್ತಾಯಿಲ್ಲ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಓಟ್ಸ್ ಹಾಕ್ಕೊಳ್ಳೋಣ. ಇದರಲ್ಲಿ ಚೆನ್ನಾಗಿ ಹುರಿಬೇಕು ಮಾತ್ರ ಇದನ್ನು, ಓಟ್ಸು. ಇದಕ್ಕೇನು ತುಪ್ಪ ಎಲ್ಲ ಏನು ಹಾಕೋದು ಬೇಡ, ಹಂಗೆ ಹುರಿತಾ ಇರಬೇಕು. ಘಮ ಘಮ ಅಂತದೆ ಓಟ್ಸ್ ಸ್ಮೆಲ್ಲು, ತುಂಬ ಚೆನ್ನಾಗಿ ಬರ್ತಾಯಿದೆ. ಅಲ್ಲೇ ಆಗ ಮೂಮೆಂಟಿಗೆ ಬಂದಿದೆ. ಅದು ಸ್ವಲ್ಪ ಹುರಿಬೇಕು, ಗೊತ್ತಾಗುತ್ತೆ ನಿಮ್ಗೆ. ಹುರಿತಾನೆ ಅದರದ್ದು ಒಂದು ಪರಿಮಳ ಬರುತ್ತೆ. ಇದು ಇವಾಗ ರೆಡಿಯಾಗಿದೆ ನೋಡಿ. ಹಸಿ ವಾಸನೆ, ಓಟ್ಸ್ದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದೀನಿ ನೀಟಾಗಿ. ರೆಡಿಯಾಗಿದೆ, ತೆಗೆದಾಯ್ತು. ಇದು ಓಟ್ಸು, ಇದು ಹುರ್ಕೊಳ್ಳೋಣ. ಇದು ಅಷ್ಟೇ ಕಡಿಮೆ ಉರಿ ಇಟ್ಕೊಳ್ಳಿ ಇದಕ್ಕೆ ಮಾತ್ರ, ಯಾಕಂದರೆ ಸೀದ್ಬಿಡುತ್ತೆ ಇದು ಬೇಗನೆ. ಸಕ್ಕರೆ ಸ್ವಲ್ಪ ಇರುತ್ತಲ್ವ, ಅದರಲ್ಲಿ ಹಾಕಿರ್ತಾರೆ ಡ್ರೈ ಫ್ರೂಟ್ಸಲ್ಲಿ, ಮೆಲ್ಟ್ ಆಗಿಬಿಡುತ್ತೆ. ಕಡಿಮೆ ಉರಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಭಾಳ ಉರಿ, ಅದೊಂದು 5 ನಿಮಿಷ ಹುರಿದ್ರೆ ಸಾಕು. ಕೈ ಬಡ್ದ ತಿರ್ಗಿಸ್ಬೇಕು ಕಡಿಮೆ ಉರಿ ಇಟ್ಟು. ನೋಡಿ, ಸಕ್ಕರೆ ಇರೋದು ಕರಗುತ್ತೆ ಸ್ವಲ್ಪ. ಇದಾಗಿದೆ. ಇವಾಗ ನಾನು ತಕ್ಕೊಳ್ಳೋಣ. ಇದು ಹುರ್ಕೊಂಡಿದ್ದೀನಿ ನೋಡಿದ್ರೆ. ಇದಿಲ್ಲ ಅಂದರೂ ನಿಮ್ಮ ಮನೇಲಿ ಕೆಲಾಕ್ಸ್ ಕೂಡ ಹಾಕ್ಕೋಬೋದು. ಬರೀ ಕೆಲಾಕ್ಸ್ ಇದ್ರೂ ಯೂಸ್ ಮಾಡ್ಬೋದು. ಇನ್ನೂ ಇಲ್ಲ ಅಂದರೆ ಈ ಥರ ಓಟ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಈ ಸೇಫ್ ಹುರಿಯೋಣ. ಇದಂತೂ ಹುರಿಲೇಬೇಕು, ಎಣ್ಣೆ ಎಲ್ಲ ಏನೂ ಹಾಕ್ಬೇಡಿ. ನಿಧಾನಕ್ಕೆ ಕಡಿಮೆ ಉರಿಯಲ್ಲೇ ಚಟಪಟ ಅನ್ನೋವರೆಗೂ ಹುರಿಬೇಕು ನೀವು. ವಾಯ್ಸು ಸರಿ ಇಲ್ಲ, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಚಟಪಟ ಅಂತ ಐತಿದು ನೋಡಿ. ನೀವು ಅಷ್ಟೇ, ಏನಿಲ್ಲ ಅಂದರೆ ಅಗಸೆ ಬೀಜ ಹಾಕ್ಕೋಬೋದು, ಇಲ್ಲಾಂದರೆ ತಂಪಿನ ಬೀಜ ಹಾಕ್ಕೊಂಡು ಕೂಡ ಮಾಡ್ಬೋದು. ಈ ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ ಇಲ್ಲ ಅಂದರೆ ಕುಂಬಳಕಾಯಿ ಬೀಜ, ಇದು ಹಸಿರು ಕಲರ್. ಸೌಂಡ್ ಬರ್ತಾ ಇದೆಯಾ? ಹಿಂಗೆ ಬರಬೇಕಿದ್ರ ಸೌಂಡು, ಅವಾಗೆ ಚೆನ್ನಾಗಿರುತ್ತೆ ತಿನ್ನುವಾಗ. ಅದು ಬಾಯಿಗೆ ಸಿಗ್ತಾ ಇರುತ್ತೆ, ಭಾಳ ಅದ್ಭುತವಾಗಿರುತ್ತೆ ತಿನ್ನುವಾಗ ಮಾತ್ರ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಇವಾಗ ಬಾದಾಮ ಜೊತೆಗೆ ಗೋಡಂಬಿ ಸ್ವಲ್ಪ ಹಾಕ್ಕೊಳ್ಳೋಣ, ಕಡಿಮೆ ಗೋಡಂಬಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ. ಕಡಿಮೆ ಉರಿ ಇಟ್ಟೇ ಚೆನ್ನಾಗಿ ಹುರ್ಕೋಬೇಕು, ಜಾಸ್ತಿ ಉರಿ ಇಡಬೇಡಿ. ಇದು ಕೂಡ ಸೌಂಡ್ ಬರುತ್ತೆ ಚಟಪಟ ಅಂತ, ಡಮ್ ಡಮ್ ಅನ್ನತ್ತೆ. ಇದು ಕೂಡ ಉರಿತಾ
ಇದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದು ದಪ್ಪ ದಪ್ಪ ಆಗಿದೆ. ಸ್ವಲ್ಪ ದ್ರಾಕ್ಷಿ ಹಾಕೋಣ, ಭಾಳ ಬೇಡ, ಸ್ವಲ್ಪ ಹಾಕೊಳ್ಳಿ. ಅಷ್ಟೇ, ಇದು ಸ್ವಲ್ಪ ಹುರಿದ್ಬಿಟ್ಟು ತೆಗೆದ್ಬಿಡೋದು ಆಗ್ಬಿಡುತ್ತಿದೆ. ದ್ರಾಕ್ಷಿ ನೋಡಿದ್ರೆ ವೈಟ್ ಆಗಾಗ ತೆಗೆದ್ಬಿಡ್ಬೇಕು, ಇಲ್ಲ ತುಂಬ ಸೀದು ಬಿಡುತ್ತೆ. ಆಗಿದೆ, ತೆಗಿತೀನಿ ಇವಾಗ ನಾನು. ಇವಾಗ ಒಂದು ಪಾತ್ರೆಗೆ ಬೆಲ್ಲ ಹಾಕೋಣ. ಸ್ವಲ್ಪ ನೀರು, 2 ರಿಂದ 3 ಟೇಬಲ್ ಸ್ಪೂನಷ್ಟು ನೀರು ಸಾಕು. ಇದನ್ನು ಕರಗಾಕಿಡೋಣ. ಕರಗಿಸ್ಬೇಕು ಇದನ್ನು ಗ್ಯಾಸ್ ಮೇಲಿಟ್ಟು. ಬೆಲ್ಲ ಕರಗಾಕಿಟ್ಟಿದ್ದೀನಿ, ಕರಗಲಿ. ಕಡಿಮೆ ಉರಿ ಇಟ್ಟು ಮುಚ್ಚಿಡೋಣ. ಇವಾಗ ಒಂದು ಮಿಕ್ಸಿ ಜಾಡಿ ತೊಗೊಂಡಿದ್ದೀನಿ ನೋಡಿ, ತಣ್ಣಗಾಗಿದೆ ಇವಾಗ. ಇದಕ್ಕೆ ಹಾಕೋಣ. ತುಂಬ ತಣ್ಣಗಾಗಿದೆ, ಜಾಸ್ತಿ ರುಬ್ಬಾರ್ದು, ಸುಮ್ಮನೆ ತರಿಯಾಗಿ ರುಬ್ಬಬೇಕು. ಒಂದೇ ಸಮನಾಗಿ ಮಿಕ್ಸಿ ಹಾಕ್ಬೇಡಿ, ಹಾಫು ಆನು. ಇವಾಗ ಹೆಂಗೆ ರುಬ್ಬಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಒಂದೊಂದು ಓಟ್ಸ್ ಇರುತ್ತೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇದಾವೆ ಒಂದೊಂದು, ಫುಲ್ಲು ನುಣ್ಣಗಾಗಬಾರ್ದು. ಇದು ಒಂದು ಬೌಲ್ಗೆ ಹಾಕ್ಕೊಳೋಣ. ಹೌದಾ, ಈ ಥರನೇ ಇರಬೇಕು, ತುಂಬ ನುಣ್ಣಗಾಗಬಾರ್ದು. ಆಫ್ ಮಾಡಿ ಮಿಕ್ಸ್ ಮಾಡಿ ರುಬ್ಬೇಕು. ಇವಾಗ ಇದೇ ಜಾಡಿಗೆ ಇದನ್ನು ಹಾಕ್ಕೊಳೋಣ. ಇದು ತಣ್ಣಗಿದೆ, ಇದನ್ನು ಮಿಕ್ಸಿ ಜಾಡಿಗೆ ಹಾಕಿದ್ದೀನಿ. ಇದನ್ನು ಕೂಡ ತರಿಯಾಗೆ ರುಬ್ಬೇಕು ನೀವು ಕೂಡ ನೋಡಿ. ಕೈಯಲ್ಲಿ ಮಿಕ್ಸ್ ಮಾಡಿ ನಾನು ಇದನ್ನು ಹಾಕ್ಕೊಂಡಿರೋದು. ಇದನ್ನು ಬೌಲ್ಗೆ ಹಾಕೋಣ, ಒಟ್ಟಿಗೆ ಸೇರಿಸೋಣ ನೋಡಿ. ಡ್ರೈ ಫ್ರೂಟ್ಸು ಅಷ್ಟೇ ಇದರಲ್ಲಿ ಹಾಕ್ಕೊಂಡು ಇದನ್ನು ಇವಾಗ ನನಗೆ ಕಟ್ ಮಾಡೋಕ್ಕೆ ಕಷ್ಟ ಅಂತಲ್ಲ, ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಕೈ ಸರಿ ಇಲ್ಲ. ಇದನ್ನು ತರಿಯಾಗಿ ರುಬ್ಕೊಂಬಿಡ. ಡ್ರೈ ಫ್ರೂಟ್ಸ್ ಕೂಡ ಒಂದೊಂದಿದೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗೆಲ್ಲ ಒಂದಕ್ಕೆ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕೂಡ ಕರಗಿದೆ, ಇದನ್ನು ಸೋಸಬೇಕು. ಇವಾಗ ಸೋಸ್ಕೊಳೋಣ ನಾವು. ಏನಾರ ಗಲೀಜಿರುತ್ತೆ ಅಂತಲೇ ಸೋಸಬೇಕು. ಇವಾಗ ಇದನ್ನು ಸೋಸ್ಕೊಂಡಿದ್ದೀನಿ. ಒಂದೆಳೆಗಿಂತ ಕಡಿಮೆ ಪಾಕ ನಾನು ತೆಗಿಬೇಕು ಇದನ್ನು. ಇವಾಗ ಬೇರೆ ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡು ಇವಾಗ ನೋಡಿ ಎಲ್ಲ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ. ಇದು ಹಾಕ್ಕೊಳ್ಳೋಣ, ಸೀಡ್ಸು ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಇದನ್ನು. ಇವಾಗ ಇದನ್ನು ಪಾಕ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು, ಭಾಳ ಹಾಕ್ಕೋಬಾರ್ದು, ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ. ಈ ಥರ ಒಂದು ಚೌಟ್ ತೊಗೊಂಡು ಒಂದೇ ಸರಿ ಹಾಕ್ಕೊಡಂಗಿಲ್ಲ ಪಾಕನ, ಹೇಳೋಕ್ಕಾಗಲ್ಲ, ಮೆತ್ತಗಾದರೂ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಮತ್ತೆ ಹಾಕ್ಕೊಳ್ತೀನಿ ನಾನು. ನೀವು ಸಕ್ಕರೆದು ಕೂಡ ಮಾಡ್ಕೋಬೋದು, ಬೆಲ್ಲ ಇಲ್ಲ ಅಂದ್ರೂ ಸಕ್ಕರೆದು ಕೂಡ ಮಾಡ್ಕೋಬೋದು. ಅಂದರೆ ಬೆಲ್ಲ ಒಳ್ಳೆಯದಲ್ಲ, ಹೆಲ್ತ್ಗೆ ಒಳ್ಳೆಯದು ಬೆಲ್ಲ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಚೂರಿದೆ ಪಾಕ, ಸ್ವಲ್ಪ ಇದೆ, ಹಾಕ್ಕೊಂಬಿಡೋಣ. 2 ರಿಂದ 3 ಟೇಬಲ್ ಸ್ಪೂನ್ ಮಿಕ್ಕಿದೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದ್ದೀನಿ, ಒಂದು 5 ನಿಮಿಷಕ್ಕಿಂತ ಒಳಗೆ ಕುದಿಸ್ಕೊಂಡಿದ್ದೀನಿ. ಪಾಕ ಸೋಸ್ಬಿಟ್ಟು ಈ ಥರ ಆಗಿದೆ. ಕ್ಲೀನಾಗೆ ಮಿಕ್ಸ್ ಮಾಡಬೇಕು ಮೀನು ನೀವು. ಇವಾಗ ಬಿಸಿ ಇರುತ್ತೆ, ಆದರೆ ಕೈಗೆ ಎಣ್ಣೆನಾರ ಹಚ್ಕೋಬೋದು, ನೀವು ತುಪ್ಪ ಆದರೂ ಹಚ್ಕೋಬೋದು. ಕಟ್ಬೋದು, ಎಣ್ಣೆ ಇಲ್ಲ ಅಂದರೂ ಕಟ್ಬೋದು. ತುಪ್ಪನೂ ಹಚ್ಕೋಬೇಡಿ, ಎಣ್ಣೆನೂ ಹಚ್ಕೋಬೇಡಿ, ಕ್ಲೀನಾಗಿ ಬರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಅಂಟಾಗುತ್ತೆ, ಕಟ್ಟುವಾಗ ಕರೆಕ್ಟಾಗಿದೆ ನೋಡಿ. ಈ ಸೈಜು ನಾನು ಎಲ್ಲ ಕಟ್ಟಿಟ್ಕೊತೀನಿ.
ನಾವು ಬರ್ತೀವಿ ಸರ್. ಬನ್ನಿ ಬನ್ನಿ. 2 ಸೀಟ್ ನಮ್ಮದು.